ಅದೊಂದು ವ್ಯವಸ್ಥಿತ ಖದೀಮರ ತಂಡ. ಆ ತಂಡದಲ್ಲಿ ಯುವಕರು ಇರ್ತಾರೆ, ಯುವತಿಯರು ಇರ್ತಾರೆ. ಒಂದು ಮಿಕ್ಕಾ ಸಿಕ್ತು ಅಂದ್ರೆ ಪ್ಲಾನ್ಡ್ ಆಗಿಯೇ ಬಲೆ ಬೀಸ್ತಾರೆ. ಹೀಗೆ ಬಲೆ ಬೀಸಿ ಅಮಾಯಕರನ್ನ ಸುಲಿಗೆ ಮಾಡ್ತಿದ್ದ ಖತರ್ನಾಕ್ ಖದೀಮರು ಕೊನೆಗೂ ಮಂಗಳೂರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಹನಿ ಟ್ರ್ಯಾಪ್ ಇದೊಂದು ವ್ಯವಸ್ಥಿತ ಮೋಹದ ಜಾಲ. ಕಡಲನಗರಿ ಮಂಗಳೂರಿನಲ್ಲಿ ಇಂತಹದ್ದೊಂದು ಜಾಲ ಕಾರ್ಯಾಚರಿಸುತ್ತಿದೆ. ಈ ಜಾಲಕ್ಕೆ ಅದೆಷ್ಟು ಅಮಾಯಕರು ಬಲಿಯಾಗುತ್ತಿದ್ದಾರೆ. ಹೀಗೆ ಯುವತಿಯೊಬ್ಬಳನ್ನ ಬಳಸಿ ವೈದ್ಯರೊಬ್ಬರನ್ನ ಹನಿ ಟ್ರ್ಯಾಪ್ ಮಾಡಿ ಲಕ್ಷಾಂತರ ಹಣ ಲೂಟಿ ಮಾಡಿದ ಖದೀಮರ ತಂಡ ಕೊನೆಗೂ ಮಂಗಳೂರು ಪೊಲೀಸರ ಬಲೆಗೆ ಬಿದ್ದಿದೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ವೈದ್ಯರೊಬ್ಬರ ಹಿಂದೆ ಈ ತಂಡ ಬಿದ್ದಿತ್ತು. ಇದರಲ್ಲಿದ್ದ ಯುವತಿ ವೈದ್ಯನನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿದ್ದಾಳೆ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಹನಿ ಟ್ರ್ಯಾಪ್ ತಂಡ ವೈದ್ಯರನ್ನ ವಿವಸ್ತ್ರಗೊಳಿಸಿ ಹೆಣ್ಣಿನ ಜೊತೆ ವಿವಿಧ ಭಂಗಿಯಲ್ಲಿ ಫೋಟೋ ತೆಗೆದಿದೆ. ನಂತರ ಹಣ ನೀಡುವಂತೆ ಒತ್ತಾಯಿಸಿದ್ದಾರೆ. 3ನೇ ತಾರೀಕು ಜಬರ್ದಸ್ತಿ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು ಅವ್ರನ್ನ ಮುಗಿಸ್ಬಿಡ್ತೀವಿ ಅಂತ ಹೆದರಿಸಿ ಅವರ ಅಕೌಂಟಿಂದ ಒಂದು 14 lakhs ಟ್ರಾನ್ಸ್ಫರ್ ಮಾಡಿಕೊಂಡು ರಿಮ್ಜಿ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಕೊಂಡು ಅವರ ಕ್ರೆಡಿಟ್ ಕಾರ್ಡ್ನ ದುರುಪಯೋಗ ಮಾಡಿ ಇನ್ನೊಂದು 3 ಲಕ್ಷ ಅವರು ಪರ್ಚೇಸಸ್ ಎಲ್ಲ ಮಾಡಿದರು. ಈ ಹನಿ ಟ್ರ್ಯಾಪ್ ತಂಡದ ಬೆದರಿಕೆಗೆ ಬಗ್ಗಿದ ವೈದ್ಯರು ಈಗಾಗಲೇ 14 ಲಕ್ಷ ರೂಪಾಯಿಯನ್ನ RTGS ಮೂಲಕ ಖಾತೆಗೆ ಹಾಕಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಆರೋಪಿಗಳು ಮತ್ತೆ ಡಾಕ್ಟರನ್ನ ಹಣಕ್ಕಾಗಿ ಪೀಡಿಸಿದ್ದಾರೆ. ಕೊನೆಗೆ ವೈದ್ಯರು ಹನಿ ಟ್ರ್ಯಾಪ್ ತಂಡದ ವಿರುದ್ಧ ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರಿನನ್ವಯ ಪೊಲೀಸರು ಸೋಮೇಶ್ವರದ ನಾರಾಯಣ್ ಸ್ಯಾಲ್ಯಾನ್, ಉಳ್ಳಾಲದ ಮೊಹಮ್ಮದ್ ರಂಜಿ ಹಾಗೂ ಸಾದಿಕ್ ಎಂಬುವರನ್ನ ಬಂಧಿಸಿದ್ದಾರೆ. ಉಳಿದಂತೆ ಹನಿ ಟ್ರ್ಯಾಪ್ ತಂಡದ ಯುವತಿ ಸೇರಿದಂತೆ 3 ತಲೆಮರೆಸಿಕೊಂಡಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡ್ತೀವಿ, ಯಾರೇನೋ ಫೋಟೋ ತಗೊಂಡು ಈ ಥರ ಎಲ್ಲ ಅವ್ರಿಗೆ ತುಂಬ ತೊಂದರೆ ಕೊಟ್ಟರು. ಫೋರ್ಸಿಬ್ಲಿ ಫೋಟೋ ಎಲ್ಲ ತಗೊಂಡ್ರು. 3 ಜನನ ರಿಮ್ಜಿ, ಮೊಹಮ್ಮದ್ ರಿಮ್ಜಿ, ಹಾಸನ್ ಸಾದಿಕ್ ಇಕ್ಬಾಲ್, ನಾರಾಯಣ್ ಸಲ್ಯಾನ್ ಇವನ್ನೆಲ್ಲ ಅರೆಸ್ಟ್ ಮಾಡಿದ್ವಿ. ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮಂಗಳೂರಿನಲ್ಲಿ ಈ ಹಿಂದೆ ಕೂಡ ಟಾರ್ಗೆಟ್ ಗ್ಯಾಂಗ್ ಎಂಬ ಹನಿ ಟ್ರ್ಯಾಪ್ ತಂಡ ಸಕ್ರಿಯವಾಗಿತ್ತು. ಇದೀಗ ಮತ್ತೆ ಇಂತಹ ಮೋಸದ ಜಾಲ ಕೆಲಸ ಮಾಡ್ತಿದೆ. ಮಂಗಳೂರು ಪೊಲೀಸ್ ಇಲಾಖೆ ಇಂತಹ ಗ್ಯಾಂಗ್ಗಳ ಹೆಡೆಮೂರಿ ಕಟ್ಟಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಕಿರಣ್ ಕುಮಾರ್ ಜೊತೆ ಇರ್ಷಾದ್ ಉಪ್ಪಿನಂಗಡಿ, ಸುದ್ದಿ ಟಿವಿ, ಮಂಗಳೂರು.